ಐ ಟೋಲ್ಡ್ ಜಸ್ಟ್ ಫಾರ್ ಅಂದರೆ ನಾನು ಸುಮ್ಮನೆ ಹೇಳಿದೆ, ನಾನು ಸುಮ್ಮನೆ ಹೇಳಿದೆ ಅನ್ನೋಕ್ಕೆ ಐ ಟೋಲ್ಡ್ ಜಸ್ಟ್ ಫಾರ್ ಅಂತ ಹೇಳಬೇಕು. ಐ ಡೋಂಟ್ ಕಾಲ್ ಜಸ್ಟ್ ಫಾರ್, ನಾನು ಸುಮ್ಮನೆ ಕಾಲ್ ಮಾಡುವುದಿಲ್ಲ, ನಾನು ಸುಮ್ಮನೆ ಕಾಲ್ ಮಾಡುವುದಿಲ್ಲ ಅನ್ನೋಕ್ಕೆ ಏನು ಹೇಳಬೇಕು? ಐ ಡೋಂಟ್ ಕಾಲ್ ಜಸ್ಟ್ ಫಾರ್. ನೆಕ್ಸ್ಟ್, ಯು ಡೋಂಟ್ ಕಮ್ ಜಸ್ಟ್ ಫಾರ್, ನೀನು ಸುಮ್ಮನೆ ಬರುವುದಿಲ್ಲ, ನೀನು ಸುಮ್ಮನೆ ಬರುವುದಿಲ್ಲ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಯು ಡೋಂಟ್ ಕಮ್ ಜಸ್ಟ್ ಫಾರ್ ಅಂತ ಹೇಳ್ತೀವಿ. ದೇ ಡೋಂಟ್ ಗೋ ದೇರ್ ಜಸ್ಟ್ ಫಾರ್, ಅವರು ಸುಮ್ಮನೆ ಅಲ್ಲಿಗೆ ಹೋಗುವುದಿಲ್ಲ, ಅವರು ಸುಮ್ಮನೆ ಅಲ್ಲಿಗೆ ಹೋಗುವುದಿಲ್ಲ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ದೇ ಡೋಂಟ್ ಗೋ ದೇರ್ ಜಸ್ಟ್ ಫಾರ್ ಅಂತ ಹೇಳಬೇಕು. ಸಿ ಡಸಂಟ್ ಹೆಲ್ಪ್ ಜಸ್ಟ್ ಫಾರ್, ಸಿ ಡಸಂಟ್ ಹೆಲ್ಪ್ ಜಸ್ಟ್ ಫಾರ್ ಅಂದರೆ ಸುಮ್ಮನೆ ಅಂತ ಅರ್ಥ. ಅವಳು ಸುಮ್ಮನೆ ಸಹಾಯ ಮಾಡುವುದಿಲ್ಲ, ಅವಳು ಸುಮ್ಮನೆ ಸಹಾಯ ಮಾಡುವುದಿಲ್ಲ ಅಂತೀವಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಸಿ ಡಸಂಟ್ ಹೆಲ್ಪ್ ಜಸ್ಟ್ ಫಾರ್ ಅಂತ ಹೇಳ್ತೀವಿ. ಹೌ ಮಚ್ ಡಸ್ ಇಟ್ ಕಾಸ್ಟ್ ಅಂದರೆ ಇದರ ಬೆಲೆ ಎಷ್ಟು ಅಂದರೆ ಒಂದು ವಸ್ತುವಿನ ಬೆಲೆ ಕೇಳುವಾಗ ನಾವು ಅದರ ರೇಟ್ ಎಷ್ಟು ಅಥವಾ ಅದರ ಬೆಲೆ ಎಷ್ಟು ಅಂತ ಕೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಂದ್ರೆ ಹೌ ಮಚ್ ಡಸ್ ಇಟ್ ಕಾಸ್ಟ್, ಹೌ ಮಚ್ ಡಸ್ ಇಟ್ ಕಾಸ್ಟ್ ಅಂದರೆ ಇದರ ಬೆಲೆ ಎಷ್ಟು. ನೆಕ್ಸ್ಟ್, ಇದರ ಬೆಲೆ ಏನು ನೋಡಿ, ಅಲ್ಲಿ ಎಷ್ಟು ಅಂತ ಬಳಸಿವಿ, ಇಲ್ಲಿ ಏನು ಅಂತ ಬಳಸ್ತಿದ್ದೀವಿ. ಅದನ್ನು ಇಂಗ್ಲೀಷ್ನಲ್ಲಿ ವಾಟ್ ಈಸ್ ದ ಪ್ರೈಸ್ ಅಂತ ಹೇಳಬೇಕು. ನೆಕ್ಸ್ಟ್, ಇದರ ಬೆಲೆ ಸ್ವಲ್ಪ ಕಡಿಮೆ, ಇದರ ಬೆಲೆ ಸ್ವಲ್ಪ ಕಡಿಮೆ. ಇಟ್ಸ್ ಕ್ವೈಟ್ ಚೀಪ್ ಅಂತ ಹೇಳಬೇಕು. ಇದರ ಬೆಲೆ ಸ್ವಲ್ಪ ಹೆಚ್ಚು, ಇದರ ಬೆಲೆ ಸ್ವಲ್ಪ ಹೆಚ್ಚು ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಇಟ್ಸ್ ಎ ಬೈಟ್ ಪ್ರೈಸಿ, ಇದರ ಬೆಲೆ ಸ್ವಲ್ಪ ಹೆಚ್ಚು. ಇದರ ಬೆಲೆ ತುಂಬ ಜಾಸ್ತಿ ಅಂದರೆ ನಾವು ಅಕ್ಸೆಪ್ಟ್ ಮಾಡಿದ್ಕಿಂತ ಹೆಚ್ಚಿನ ರೇಟನ್ನು ಹೇಳ್ತಾರಲ್ಲ, ಅವಾಗ ಯಾವ ರೀತಿ ಇಂಗ್ಲೀಷ್ನಲ್ಲಿ ಹೇಳ್ಬೇಕಂದ್ರೆ ಇಟ್ಸ್ ಟು ಎಕ್ಸ್ಪೆನ್ಸಿವ್, ಇದರ ಬೆಲೆ ತುಂಬ ಜಾಸ್ತಿ. ಮತ್ತೆ ಸಿಗೋಣ ಅನ್ನೋಕ್ಕೆ ಸಿ ಯು ಅಗೈನ್, ಮತ್ತೆ ಸಿಗೋಣ. ಇಲ್ಲಿಗೆ ಬಾ ಅಂತ ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಕಮ್ ಹಿಯರ್, ಇಲ್ಲಿಗೆ ಬಾ. ಅಲ್ಲಿಗೆ ಹೋಗು ಅನ್ನೋಕ್ಕೆ ಗೋ ದೇರ್. ಪುನಃ ಆಲೋಚಿಸು ಅನ್ನೋಕ್ಕೆ ಥಿಂಕ್ ಅಗೈನ್. ಅವನನ್ನು ನಿಲ್ಲಿಸು, ಸ್ಟಾಪ್ ಹಿಮ್. ಹಿಂದೆ ತಿರುಗು, ಟರ್ನ್ ಬ್ಯಾಕ್ ಅಂದರೆ ಹಿಂದೆ ತಿರುಗು. ಎಲ್ಲರಿಗೆ ಹೇಳು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಟೆಲ್ ಎವ್ರಿ ಒನ್ ಅಂತ ಹೇಳಬೇಕು. ಟೆಲ್ ಎವ್ರಿ ಒನ್, ಎಲ್ಲರಿಗೆ ಹೇಳು. ಅನುಮಾನವಿಲ್ಲ ಅನ್ನೋಕ್ಕೆ ನೋ ಡೌಟ್, ಅನುಮಾನವಿಲ್ಲ. ಒಳ್ಳೆಯ ಉಪಾಯ ಅಥವಾ ಒಳ್ಳೆಯ ಐಡಿಯಾ ಅಂತಲ್ಲ, ಅದಕ್ಕೆ ಗುಡ್ ಐಡಿಯಾ. ತುಂಬ ಚೆನ್ನಾಗಿದೆ, ವೆರಿ ಫೈನ್. ಸುಮ್ಮನಿರು, ಬಿ ಕ್ವೈಟ್. ಲಂಡನ್ ಇಂಗ್ಲೆಂಡಿನಲ್ಲಿದೆ. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳಬೇಕಂದ್ರೆ ಲಂಡನ್ ಈಸ್ ಇನ್ ಗ್ರೇಟ್ ಬ್ರಿಟೈನ್. ಲಂಡನ್ ಇಂಗ್ಲೆಂಡಿನಲ್ಲಿದೆ. ಅವನು ಇಂಗ್ಲೀಷ್ ಮಾತನಾಡುತ್ತಾನೆ. ಇದನ್ನು ಹೀ ಸ್ಪೀಕ್ಸ್ ಇಂಗ್ಲೀಷ್ ಅಂತ ಹೇಳಬೇಕು. ಇನ್ನು ಮರಿಯಾ ಮ್ಯಾಡ್ರಿಡ್ನಿಂದ ಬಂದಿದ್ದಾಳೆ. ಇದನ್ನು ಯಾವ ರೀತಿ ಇಂಗ್ಲೀಷ್ನಾಗ ಹೇಳಬೇಕಂದ್ರೆ ಮರಿಯಾ ಈಸ್ ಫ್ರಮ್ ಮ್ಯಾಡ್ರಿಡ್. ಮರಿಯಾ ಮ್ಯಾಡ್ರಿಡ್ನಿಂದ ಬಂದಿದ್ದಾಳೆ. ನಾವು ಇಲ್ಲಿದ್ದೇವೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ವಿ ಆರ್ ಹಿಯರ್, ನಾವಿಲ್ಲಿದ್ದೇವೆ. ನೀವು ಇಲ್ಲಿದ್ದೀರಿ,
ಅನ್ನೋಕ್ಕೆ ಯು ಆರ್ ಹೇರ್. ಅವರುಗಳೆಲ್ಲರೂ ಇಲ್ಲಿದ್ದಾರೆ ಅಂತ ಹೇಳೋಕ್ಕೆ ದೇ ಆರ್ ಆಲ್ ಹೇರ್ ಅಂತ ಹೇಳಬೇಕು. ನಾನು ಒಂದು ಅಕ್ಷರವನ್ನು ಓದುತ್ತೇನೆ. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಐ ರೀಡ್ ಎ ಲೆಟರ್ ಆರ್ ಕ್ಯಾರೆಕ್ಟರ್. ನಾನು ಒಂದು ಅಕ್ಷರವನ್ನು ಓದುತ್ತೇನೆ. ನಾನು ಒಂದು ಪದವನ್ನು ಓದುತ್ತೇನೆ. ನೋಡಿ, ಅಲ್ಲಿ ಅಕ್ಷರ ಅಂದ್ರೆ ಲೆಟರ್ ಅಂತ ಅರ್ಥ ಆಗ್ತದೆ, ಇಲ್ಲಿ ಪದ ಅಂದರೆ ವರ್ಡ್. ವ್ಯತ್ಯಾಸ ಗಮನಿಸಿ. ನಾನು ಒಂದು ಪದವನ್ನು ಓದುತ್ತೇನೆ. ಐ ರೀಡ್ ಎ ವರ್ಡ್. ನಾನು ಒಂದು ಪದವನ್ನು ಓದುತ್ತೇನೆ. ನೆಕ್ಸ್ಟ್, ನಾನು ಒಂದು ವಾಕ್ಯವನ್ನು ಓದುತ್ತೇನೆ. ಅಂತಾರಲ್ಲಕ ಇಂಗ್ಲೀಷ್ನಲ್ಲಿ ಐ ರೀಡ್ ಎ ಸೆಂಟೆನ್ಸ್. ನಾಳೆ ನಾವು ಭೇಟಿ ಮಾಡೋಣವೇ. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಶಾಲ್ ವಿ ಸಿ ಈಚ್ ಅದರ್ ಟುಮಾರೋ. ನಾಳೆ ನಾವು ಭೇಟಿ ಮಾಡೋಣವೇ ಅಂತ ಅರ್ಥ. ಕ್ಷಮಿಸಿ, ನನಗೆ ಬೇರೆ ಕೆಲಸ ಇದೆ. ಅಂದರೆ ಅದಕ್ಕೆ ಉತ್ತರ ಕೊಡುವಾಗ ಇಂಗ್ಲೀಷ್ನಲ್ಲಿ ಐ ಆಮ್ ಸಾರಿ ಬಟ್ ಐ ಆಲ್ರೆಡಿ ಹ್ಯಾವ್ ಪ್ಲ್ಯಾನ್ಸ್. ಯುರೋಪ್ನಿಂದ ಬಂದಿರುವಿರಾ? ಅಂದರೆ ಬೇರೆ ದೇಶದಿಂದ ಬರುವ ಕೇಳ್ತೀವಲ್ಲ, ಯುರೋಪ್ನಿಂದ ಬಂದಿರುವಿರಾ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಡೂ ಯು ಕಮ್ ಫ್ರಮ್ ಯುರೋಪ್ ಅಂತ ಹೇಳ್ತೀವಿ. ನಿಮಗೆ ಈ ಪ್ರದೇಶ ಇಷ್ಟವಾಯಿತೆ ಅನ್ನೋಕ್ಕೆ ಡೂ ಯು ಲೈಕ್ ಇಟ್ ಹೇರ್. ನಿಮಗೆ ಈ ಪ್ರದೇಶ ಇಷ್ಟವಾಯಿತೆ. ನೀವು ಇಲ್ಲಿ ರಜಾ ಕಳೆಯಲು ಬಂದಿದ್ದೀರಾ? ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಆರ್ ಯು ಹಿಯರ್ ಆನ್ ವೆಕೇಷನ್ ಅಂದರೆ ರಜೆ ಅಂತ ಅರ್ಥ. ನನ್ನನ್ನು ಒಮ್ಮೆ ಭೇಟಿ ಮಾಡಿ. ಪ್ಲೀಸ್ ಡು ವಿಸಿಟ್ ಮೀ ಸಮ್ ಟೈಮ್. ನನ್ನನ್ನು ಒಮ್ಮೆ ಭೇಟಿ ಮಾಡಿ. ಇದು ನನ್ನ ವಿಳಾಸ. ಹಿಯರ್ ಈಸ್ ಮೈ ಅಡ್ರೆಸ್. ನಾಳೆ ನಾವು ಭೇಟಿ ಮಾಡೋಣವೇ. ಶಾಲ್ ವಿ ಸಿ ಈಚ್ ಅದರ್ ಟುಮಾರೋ. ಕ್ಷಮಿಸಿ, ನನಗೆ ಬೇರೆ ಕೆಲಸ ಇದೆ. ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಐ ಆಮ್ ಸಾರಿ ಬಟ್ ಐ ಆಲ್ರೆಡಿ ಹ್ಯಾವ್ ಪ್ಲ್ಯಾನ್ಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಉಚ್ಚಾರಣೆಯನ್ನು ಮಾಡಬೇಕು. ನಾವು ಶಾಲೆಯಲ್ಲಿ ಇದ್ದೇವೆ ಅನ್ನೋಕ್ಕೆ ವಿ ಆರ್ ಆಟ್ ಸ್ಕೂಲ್ ಅಂತ ಹೇಳ್ತೀವಿ. ನಮಗೆ ತರಗತಿ ಇದೆ ಅಥವಾ ಪಾಠಗಳಿವೆ. ಇದನ್ನು ಇಂಗ್ಲೀಷ್ನಲ್ಲಿ ವಿ ಆರ್ ಹ್ಯಾವಿಂಗ್ ಕ್ಲಾಸ್ ಆರ್ ಎ ಲೆಸನ್ ಅಂತ ಹೇಳಬೇಕು. ಅವರು ಅಧ್ಯಾಪಕರು ಅನ್ನೋಕ್ಕೆ ದ್ಯಾಟ್ ಈಸ್ ದ ಟೀಚರ್. ಅವರು ಅಧ್ಯಾಪಕರು. ಸಿ ಸ್ಪೀಕ್ಸ್ ಸ್ಪ್ಯಾನಿಷ್. ಅವಳು ಸ್ಪ್ಯಾನಿಷ್ ಮಾತನಾಡುತ್ತಾಳೆ. ಪೆಟರ್ ಆ್ಯಂಡ್ ಮರ್ತಾ ಆರ್ ಫ್ರಾಮ್ ಬರೇಲಿಯನ್. ಪೀಟರ್ ಮತ್ತು ಮಾರ್ತ್ ಬರ್ಲಿನ್ನಿಂದ ಬಂದಿದ್ದಾರೆ. ಬರ್ಲಿನ್ ಈಸ್ ಇನ್ ಜರ್ಮನಿ. ಬರ್ಲಿನ್ ಜರ್ಮನಿಯಲ್ಲಿದೆ ಅಂತ ಅರ್ಥ.